ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಮಸ್ಕಾರ ಎಲ್ಲರಿಗೂ ದೈಹಿಕ ಶಿಕ್ಷಣ ತರಗತಿಗೆ ಸ್ವಾಗತಿಸುತ್ತಾ ಇವತ್ತು ನಾವು 8ನೇ ತರಗತಿ ಮಕ್ಕಳಿಗೆ ತಾತ್ವಿಕ ಭಾಗದಲ್ಲಿ ತರಗತಿ 8 ಅಧ್ಯಾಯ 9 ತಾತ್ವಿಕ ವಿಭಾಗದಲ್ಲಿ ನಾವು ಯೋಗಾಸನ ವಿಭಾಗದ ಯೋಗಾಸನ ಮತ್ತು ಪ್ರಾಣಾಯಾಮದ ಅಧ್ಯಯನವನ್ನ ನೋಡೋಣ ಮಕ್ಕಳೇ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ಯೋಗಾಸನ ಅಂದ್ರೆ ಏನು, ಪ್ರಾಣಾಯಾಮ ಅಂದ್ರೆ ಏನು, ವ್ಯಾಯಾಮಗಳು ಅಂದ್ರೆ ಏನು ಅನ್ನೋದನ್ನ ನೀವೆಲ್ಲ ಸಂಪೂರ್ಣವಾಗಿ ನಿಮಗೆ ಅದರ ಬಗ್ಗೆ ಸ್ವಲ್ಪ ಗೊತ್ತಿದೆ. ಸೊ ಹಾಗಾದ್ರೆ ಇವತ್ತು ನಾವು ಯೋಗಾಸನ ಪಾಠದಲ್ಲಿ ನಾವು ಯಾವ ಯಾವ ಕಲಿಕಾಂಶಗಳನ್ನು ನಾವು ನೋಡ್ತೀವಿ ಅನ್ನೋದಾದ್ರೆ, ವಿದ್ಯಾರ್ಥಿಗಳೇ, ಮೊದಲಿಗೆ ಕೆಳಗಿನ ಅಂಶಗಳನ್ನು ನಾವು ತಿಳಿಯುತ್ತೇವೆ. ಯೋಗಾಸನ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸ, ಪ್ರಾಣಾಯಾಮದ ಅರ್ಥ ಮತ್ತು ಮಹತ್ವ, ಮತ್ತು ಮೂರನೆಯ ಕಲಿಕಾಂಶ ಪ್ರಾಣಾಯಾಮದ ಪೂರ್ವ ಸಿದ್ಧತೆಯನ್ನು ನಾವು ಯಾವ ತರ ಮಾಡ್ಕೊಳ್ಬೇಕು. ಪ್ರಾಣಾಯಾಮ ಮಾಡಬೇಕಾದ್ರೆ ಅಥವಾ ಯೋಗಾಸನ ಮಾಡಬೇಕಾದ್ರೆ ಅಥವಾ ಎಕ್ಸರ್ಸೈಸ್ ವ್ಯಾಯಾಮಗಳನ್ನು ನಾವು ಮಾಡಬೇಕಾದ್ರೆ ಯಾವ ರೀತಿ ನಾವು ಪೂರ್ವ ಸಿದ್ಧತೆಯನ್ನ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ನಾವು ಇವತ್ತು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಿಮಗೆಲ್ಲ ಗೊತ್ತಿದೆ ಯೋಗಾಸನ ಅಂದ್ರೇನು, ಯೋಗಾಸನದಲ್ಲಿ ಯಾವ ಬರ್ತವೆ, ವ್ಯಾಯಾಮಗಳು ಅಂದ್ರೇನು, ವ್ಯಾಯಾಮಗಳು ಯಾವ ರೀತಿ ಇದ್ದಾವೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಮೊದಲಿಗೆ ನಾವು ಇವೆರಡರ ಡಿಫ್ರೆನ್ಸ್ ನಾವು ತಿಳಿಯೋಕ್ಕಿಂತ ಮುಂಚೆ ಮತ್ತು ಅಲ್ಲಿ ನಾವು ವ್ಯಾಯಾಮಗಳು ಅಂದ ತಕ್ಷಣ ವಿತ್ ಎಕ್ವಿಪ್ಮೆಂಟ್ಸ್, ವಿತೌಟ್ ಎಕ್ವಿಪ್ಮೆಂಟ್ಸ್ ಮಾಡ್ತಕ್ಕಂತಹ ಕೆಲವು ವ್ಯಾಯಾಮಗಳನ್ನು ನಾವು ಹಾಗೆ ನೋಡೋಣ. ಸೊ ಮೊದಲಿಗೆ ನಿಮಗೆ ವ್ಯಾಯಾಮ ಅಂದ ತಕ್ಷಣ ನಾವು ಪ್ರತಿ ವಾರ ಶನಿವಾರ ನಾವು ನಿಮಗೆ ಕೆಲವು ಮಾಸ್ಪಿಟಿ ಎಕ್ಸರ್ಸೈಸು, ಡಂಬಲ್ಸು, ಊಪ್ಸು, ವ್ಯಾಂಡ್ಸ್, ಲೇಜಿನ್ಸ್ ಇವೆಲ್ಲ ಕೊಟ್ಬಿಟ್ಟು ನಾವು ನಿಮಗೆ ವ್ಯಾಯಾಮಗಳನ್ನು ನಾವು ಮಾಡಿಸ್ತೀವಿ. ಸೊ ಇವಕ್ಕೆ ಈ ತರ ವ್ಯಾಯಾಮಗಳಿಗೆ ವಿತ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಸಲಕರಣೆಗಳ ಸಹಾಯದಿಂದ ಮಾಡ್ತಕ್ಕಂತಹ ವ್ಯಾಯಾಮಗಳು ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಅಲ್ಲಿ ನಾವು 3 ರೀತಿಯಾಗಿ ನಾವು ವ್ಯಾಯಾಮಗಳನ್ನು ನೋಡ್ಬೋದು. ಸೊ ಹಾಗಾದ್ರೆ ಯೋಗಾಸನ ಒಂದು, ಇನ್ನ ನಾವು ಆಟೋಟಗಳಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ದೇಹವನ್ನ ಕಾವೇರಿಸುವಿಕೆ ಅಂದ್ರೆ ವಾರ್ಮ್ ಅಪ್ ಮಾಡಬೇಕು, ನಮ್ಮ ಬಾಡಿ ವಾರ್ಮ್ ಅಪ್ ಆಗಬೇಕು. ಯಾಕೆ ಅಂತಂದ್ರೆ ನಾವು ಯಾವ ಗೇಮ್ಗೆ ಹೋಗ್ತಾ ಇದ್ದೀವಿ ಆ ರಿಲೇಟೆಡ್ ಗೇಮ್ಗಳ ಎಕ್ಸರ್ಸೈಸ್ ನಾವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿ ವಾರ್ಮ್ ಅಪ್ ಆಗಬೇಕಾದ್ರೆ ಎಕ್ಸರ್ಸೈಸ್ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಅದೇ ರೀತಿ ನಾವು ಪ್ರತಿ ಶಾಲೆಯಲ್ಲಿ ಪ್ರತಿ ಶನಿವಾರ ನಾವು ನಿಮಗೆ ಕೆಲವು ವ್ಯಾಯಾಮಗಳನ್ನ ಹೇಳ್ಕೊಡ್ತೀವಿ. ವಿತೌಟ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಮಾಸ್ಪಿಟಿ ಆಗ್ಬೋದು, ಲೇಸಿಮ್ಸ್ ಆಗ್ಬೋದು, ವ್ಯಾಂಡ್ಸ್ ಆಗ್ಬೋದು, ಊಪ್ಸ್ ಆಗ್ಬೋದು, ಇವೆಲ್ಲವೂ ಸಹ ನಮ್ಮ ದೇಹಕ್ಕೆ ಅನುಕೂಲಕರವಾಗ್ತವೆ. ಯಾರು ವ್ಯಾಯಾಮದಿಂದ ಕೂಡಿರ್ತಾನೆ ಅವನು ನಿಜವಾಗಲೂ ಬಹಳಷ್ಟು ಆರೋಗ್ಯದಿಂದ ಕೂಡಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಈ ಕಲಿಕಾಂಶಗಳನ್ನ ನಾವು ನೋಡೋದಾದ್ರೆ, ಮೊದಲನೇ ಕಲಿಕಾಂಶ ಏನಿದೆ ಅಂತಂದ್ರೆ ಯೋಗಾಸನ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಮೊದಲಿಗೆ ಯೋಗ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸವನ್ನು ನಾವು ನೋಡೋದಾದ್ರೆ, ಯೋಗ ಮತ್ತು ವ್ಯಾಯಾಮಗಳು ನಾಣ್ಯದ 2 ಮುಖಗಳಿದ್ದಂತೆ. ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಪೂರ್ಣವಾಗಿರಬೇಕಾದ್ರೆ ಯೋಗ ಮತ್ತು ವ್ಯಾಯಾಮ
ಅವಶ್ಯಕವಾಗಿ ಬೇಕು. ಯೋಗವು ಅಂತರಂಗದ ಸಂಪನ್ಮೂಲವನ್ನ ಅಭಿವ್ಯಕ್ತವಾಗುವಂತೆ ಮಾಡಿ ಬೆಳೆಸಿದರೆ, ವ್ಯಾಯಾಮವು ಶರೀರದ ಸೌಷ್ಠವನ್ನು ಹೆಚ್ಚಿಸಿ ಶಕ್ತಿಯನ್ನು ವೃದ್ಧಿ ಮಾಡಿ ಶಾರೀರಿಕ ಕ್ಷಮತೆಯನ್ನ ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳೇ, ನಾವು ಯೋಗಾಸನ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸವನ್ನು ನಾನು ನಿಮಗೆ ಈಗ ಹೇಳ್ತಾ ಇದ್ದೇನೆ ಮಕ್ಕಳೇ. ಯೋಗ ಮತ್ತು ವ್ಯಾಯಾಮ ಎರಡು ನಾಣ್ಯದ ಮುಖಗಳಿದ್ದಂತೆ. ಫಾರ್ ಎಕ್ಸಾಂಪಲ್, ಒಂದು ನಾಣ್ಯಕ್ಕೆ ಅಲ್ಲಿ ಹೆಡ್ ಮತ್ತೆ ಟೇಲ್ ಬೇಕೇ ಬೇಕಾಗುತ್ತೆ, ಹಾಗಾದ್ರೆ ಮಾತ್ರ ಅದು ನಾಣ್ಯ ಅಂತ ಅನ್ಸ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲಿ ಅಷ್ಟೇ, ನಮ್ಮ ದೇಹವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ, ನಮ್ಮ ದೇಹವನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕಾದ್ರೆ ನಮಗೆ ಯೋಗಾಸನದ ಬಹಳ ಅವಶ್ಯಕತೆ ಇದೆ ಮತ್ತು ವ್ಯಾಯಾಮದ ಬಹಳಷ್ಟು ನಮಗೆ ಅವಶ್ಯಕತೆ ಇದೆ. ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಪೂರ್ಣವಾಗಿರಬೇಕಾದ್ರೆ ನಮ್ಮ ದೇಹ, ನಮ್ಮ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ, ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಚೆನ್ನಾಗಿರ್ಬೇಕಾದ್ರೆ, ನಾವು ಆರೋಗ್ಯವಾಗಿರ್ಬೇಕಾದ್ರೆ, ಆರೋಗ್ಯಪೂರ್ಣವಾಗಿರ್ಬೇಕಾದ್ರೆ ಯೋಗ ಮತ್ತು ವ್ಯಾಯಾಮ ಅವಶ್ಯಕವಾಗಿ ಬೇಕಾಗುತ್ತೆ. ಬಹಳಷ್ಟು ಇಂಪಾರ್ಟೆನ್ಸ್ ಇದೆ. ಯಾವುದು? ಯೋಗಾಸನ ಮತ್ತು ವ್ಯಾಯಾಮ. ಯೋಗವು ಅಂತರಂಗದ ಸಂಪನ್ಮೂಲವನ್ನು ಅಭಿವ್ಯಕ್ತವಾಗುವಂತೆ ಮಾಡಿ ಬೆಳೆಸಿದ್ರೆ, ವ್ಯಾಯಾಮವು ಶರೀರದ ಸೌಷ್ಠವವನ್ನು ಹೆಚ್ಚಿಸಿ ಶಕ್ತಿಯನ್ನು ವೃದ್ಧಿ ಮಾಡಿ ಶಾರೀರಿಕ ಕ್ಷಮತೆಯನ್ನ ಹೆಚ್ಚಿಸುತ್ತದೆ. ನೋಡಿ, ಯೋಗಾಸನ ಅದು ಅಂತರಂಗದ ಅಂದ್ರೆ ಒಳಗಡೆ. ಯಾಕಂದ್ರೆ ಯೋಗಾಸನ ಅಂತ ತಕ್ಷಣ ಅಲ್ಲಿ ಬ್ರೀತಿಂಗ್ ಎಕ್ಸರ್ಸೈಸ್ಗಳು ಬರ್ತವೆ. ಅದು ನಮ್ಮ ದೇಹದ ಒಳಗಡೆ ಅದು ಕೆಲಸ ಮಾಡುತ್ತೆ. ಯೋಗಾಸನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು. ಅದೇ ವ್ಯಾಯಾಮ ಶರೀರದ ಸೌಷ್ಠವವನ್ನು ಹೆಚ್ಚಿಸಿ ಶಕ್ತಿಯನ್ನು ವೃದ್ಧಿ ಮಾಡಿ ಶಾರೀರಿಕ ಕ್ಷಮತೆಯನ್ನ ಹೆಚ್ಚಿಸುತ್ತದೆ. ಇದೇ ನಮ್ಮ ವ್ಯಾಯಾಮಗಳು ಏನ್ ಮಾಡುತ್ತಪ್ಪ ಅಂತಂದ್ರೆ, ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಮ್ಮ ಬೋನ್ಸ್ ಮತ್ತೆ ಮಸಲ್ಸ್ ಅನ್ನ ವೃದ್ಧಿ ಮಾಡಲಿಕ್ಕೆ ಇದು ವ್ಯಾಯಾಮಗಳು ಸಹಕಾರಿಯಾಗುತ್ತದೆ. ಹಾಗಾದ್ರೆ ಮಕ್ಕಳೇ, ಏನ್ ಡಿಫ್ರೆನ್ಸ್ ಇದೆ ಯೋಗಾಸನ ಮತ್ತು ವ್ಯಾಯಾಮ ಅನ್ನೋದು ನಾವು ನೋಡೋದಾದ್ರೆ, ಸೊ ಮೊದಲಿಗೆ ಒಂದೇದು ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ, ಯೋಗಾಸನ ನಿರಾಯಾಸವಾಗಿ ಮಾಡುವುದಾಗಿದೆ. ಯೋಗಾಸನ ಆರಾಮಾಗಿ, ಯಾವುದೇ ಸ್ಟ್ರೆಸ್ ಇದೆ, ಯಾವುದೇ ಟೆನ್ಷನ್ ತಗೊಳ್ತೇನೆ, ಆರಾಮಾಗಿ ನಾವು ಯೋಗಾಸನ ಮಾಡಬಹುದು. ವ್ಯಾಯಾಮವನ್ನ ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಲಾಗುತ್ತದೆ. ವ್ಯಾಯಾಮವನ್ನ ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಲಾಗುತ್ತದೆ. ಯೋಗಾಸನ ನಿರಾಯಾಸವಾಗಿ ಮಾಡುವುದಾಗಿದೆ. ನೋಡಿ, ನಾವು ಯೋಗಾಸನವನ್ನು ನಾವು ಎಕ್ಸರ್ಸೈಸ್ ಮಾಡಬೇಕಾದ್ರೆ ನಿಧಾನಕ್ಕೆ ನಾವು ಎಕ್ಸರ್ಸೈಸ್ ಅನ್ನ ಮಾಡಬೇಕು. ಅದೇ ನಾವು ವ್ಯಾಯಾಮವನ್ನು ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ನೆಕ್ ಮೆಡಿಟೇಷನ್ ನಾವು ಮಾಡಬೇಕು ಅಂತಂದ್ರೆ ಫಾಸ್ಟ್ ಮಾಡ್ಕೊ ಹೋಗ್ತೀವಿ, ಫಾಸ್ಟ್ ಮಾಡ್ಕೊ ಹೋಗ್ತೀವಿ. ಅದೇ ರಿವರ್ಸ್ ಫಾಸ್ಟ್ ಮಾಡ್ಕೊ. ಅದೇ ಯೋಗಾಸನವನ್ನು ನಾವು ಯಾವುದೇ ರೀತಿ ಎಕ್ಸರ್ಸೈಸ್ ಯೋಗಾಸನ ಮಾಡಬೇಕಾದ್ರೆ ಸೊ ನಿಧಾನಕ್ಕೆ ನಾವು ಪೊಸಿಷನ್ ತಗೊಳ್ಬೇಕು. ನಿಧಾನಕ್ಕೆ ನಾವು ಎಕ್ಸರ್ಸೈಸ್ ಉಸಿರನ್ನು ತಗೊಳ್ತಾ ಮತ್ತು ಉಸಿರನ್ನು ಬಿಡ್ತಾ ನಾವು ಎಕ್ಸರ್ಸೈಸ್ ಯೋಗಾಸನ ಮಾಡಬೇಕಾಗುತ್ತೆ. ಇನ್ನ ಎರಡನೇ ಹೇಳುತ್ತಪ್ಪ ಅಂತಂದ್ರೆ, ಯೋಗಾಸನದಲ್ಲಿ ಉಸಿರಾಟದ ಕ್ರಮಗಳಿಗೆ ಮಹತ್ವ ನೀಡಿದೆ. ಉಸಿರಾಟದ ಕ್ರಮಗಳಿಗೆ ಮಹತ್ವ ನೀಡಿದೆ. ಯೋಗಾಸನದಲ್ಲಿ ನಾವು ಬಹಳಷ್ಟು ಉಸಿರಾಟಕ್ಕೆ ನಾವು ಮಹತ್ವವನ್ನು ಕೊಡ್ತೀವಿ. ಇಲ್ಲಿ ವ್ಯಾಯಾಮಗಳಿಗೆ ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುವುದಿಲ್ಲ. ಯೋಗಾಸನಕ್ಕೆ ಉಸಿರಾಟಕ್ಕೆ ನಾವು ಮಹತ್ವವನ್ನು ಕೊಡ್ತೀವಿ, ಇಲ್ಲಿ ಉಸಿರಾಟಕ್ಕೆ ನಾವು ಹೆಚ್ಚಿನ ಮಹತ್ವವನ್ನ ಕೊಡೋದಿಲ್ಲ ಮಕ್ಕಳೇ. ಇದಿಷ್ಟು ಯೋಗಾಸನ ಮತ್ತು ವ್ಯಾಯಾಮದ ನಡುವಿನ ವ್ಯತ್ಯಾಸ. ಮತ್ತೆ ನಾವು ನಿಮಗೆ ವ್ಯಾಯಾಮ ಮತ್ತು ಯೋಗಾಸನದ ಬಗ್ಗೆ ಹೇಳ್ಬೇಕಾದ್ರೆ ವಿದ್ಯಾರ್ಥಿಗಳೇ, ಯೋಗಾಸನ ಅಥವಾ ವ್ಯಾಯಾಮ, ಸೊ ವ್ಯಾಯಾಮಗಳು ಒಂದೊಂದು ಗೇಮ್ಗಳಿಗೆ ಒಂದೊಂದು ಸಂಬಂಧಪಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ವಾಲಿಬಾಲ್ ಗೇಮಿಗೆ ನಾನು ಹೋಗ್ಬೇಕಾದ್ರೆ ವಾಲಿಬಾಲ್ ಅಲ್ಲಿ ಗೇಮ್ ನಲ್ಲಿ ಬರ್ತಕ್ಕಂಥ ಎಕ್ಸರ್ಸೈಸ್ ನಾವು ಮಾಡಬೇಕಾಗುತ್ತೆ. ಅದೇ ಇಲ್ಲಿ ಯೋಗಾಸನದಲ್ಲಿ ಅಲ್ಲಿ ಯಾವುದೇ ಗೇಮ್ ಇಲ್ಲದೆ ಇಲ್ಲ. ಸೊ ಇಲ್ಲಿ ಯೋಗಾಸನದಲ್ಲಿ ನಾವು ದಿನನಿತ್ಯ ಏನು ಎಕ್ಸರ್ಸೈಸ್ ಮಾಡಬೇಕು ಅದೇ ರೀತಿ ನಾವು ಎಕ್ಸರ್ಸೈಸ್ ಮಾಡ್ತಾರೆ ಹೋಗ್ಬೇಕು. ಇಲ್ಲಿ ಮೇಲಾಟಗಳು ಬರ್ತವೆ, ಗುಂಪು ಆಟಗಳು ಬರ್ತವೆ. ಗುಂಪು ಆಟಗಳಿಗೆ ಯಾವ ಎಕ್ಸರ್ಸೈಸ್ ಅನ್ನು ಮಾಡಬೇಕು ಅದನ್ನು ಮಾಡಬೇಕು, ಮತ್ತು ಮೇಲಾಟಗಳಿಗೆ ನಾವು ಯಾವ ಎಕ್ಸರ್ಸೈಸ್ ಅನ್ನು ಮಾಡಬೇಕು
ಅದನ್ನ ನಾವು ಮಾಡಿದಾಗ ಮಾತ್ರ ಆ ಗೇಮ್ಗಳಿಗೆ ನಮಗೆ ಅನುಕೂಲಕರವಾಗುತ್ತೆ. ಇನ್ನ ನಾವು ವ್ಯಾಯಾಮಗಳನ್ನ ಗೇಮಿನ ಮುಂಚೆನೇ ನಾವು ಮಾಡಬೇಕಾಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ವಾರ್ಮ್ ಅಪ್ ಮಾಡಬೇಕು, ನಮ್ಮ ಬಾಡಿನ ವಾರ್ಮ್ ಅಪ್ ಮಾಡಬೇಕು. ಯಾಕೆ ವಾರ್ಮ್ ಅಪ್ ಮಾಡಬೇಕು ವಿದ್ಯಾರ್ಥಿಗಳೇ? ಯಾಕೆ ಅಂತಂದ್ರೆ ನಾವು ಗೇಮಿಗೆ ಹೋಗೋಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ನಾನು ಖೋಖೋ ಆಟ ಆಡ್ತಾ ಇದ್ದೇನೆ ಅಂತಂದ್ರೆ, ನಾನು ಖೋಖೋ ಆಟ ಆಡಬೇಕಿಂತ ಮುಂಚೆ ನಾನು ಸ್ವಲ್ಪ ಜಾಗಿಂಗ್ ಮಾಡಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದ್ರೆ ಮುಂದೆ ನಡೀತಕ್ಕಂತಹ ಗೇಮ್ಗಳಲ್ಲಿ ಯಾವುದೇ ಕ್ರೀಡಾ ಅಪಘಾತಗಳಾಗಲ್ಲ, ಯಾವುದೇ ಇಂಜುರೀಸ್ ಆಗಲ್ಲ. ಇಂಜುರೀಸ್ ಅಂದ್ರೆ ಗೊತ್ತಲ್ವಾ? ಇಂಜುರೀಸ್ ಅಂತಂದ್ರೆ ಕ್ರೀಡಾ ಅಪಘಾತಗಳು. ಅಲ್ಲಿ ನಾನು ಆಟ ಆಡ್ಬೇಕಾದ್ರೆ ನಾನು ನನ್ನ ದೇಹವನ್ನ ಕ್ರೀಡೆಗೆ ವಾರ್ಮ್ ಅಪ್ ಮಾಡಿದ್ರೆ ನಾನು ಗೇಮಿಗೆ ಹೋಗಿ ನಾನು ಆಟ ಆಡಿದೆ ಅಂತಂದ್ರೆ ಅಲ್ಲಿ ನಡೀತಕ್ಕಂತಹ ಇಂಜುರೀಸ್ಗೆ ನಾವು ಒಳಗಾಗ್ತೀವಿ. ಹಾಗಾಗಿ ನಾವು ಯಾವುದೇ ಗೇಮ್ಗಳಿಗೆ ಹೋಗ್ಬೇಕಾದ್ರೆ, ನಾವು ಯಾವುದೇ ಆಟೋಟಗಳಿಗೆ ಹೋಗ್ಬೇಕಾದ್ರೆ ನಾವು ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ನಮ್ಮ ದೇಹವನ್ನ ಕಾವೇರಿಸ್ಕೊಳ್ಬೇಕು, ನಾವು ವಾರ್ಮ್ ಅಪ್ ಮಾಡಿ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಮಾತ್ರ ಅಲ್ಲಿ ಏನಾಗುತ್ತೆ, ಆ ಗೇಮ್ ಸಹ ಬಹಳಷ್ಟು ಚೆನ್ನಾಗಿ ಮೂಡಿ ಬರುತ್ತೆ. ಇದು ವ್ಯಾಯಾಮದ ಮತ್ತು ಯೋಗಾಸನದ ನಡುವಿನ ವ್ಯತ್ಯಾಸ. ಮತ್ತೆ ಯೋಗಾಸನ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ಆಸನಕ್ಕೆ ಇಂತಿಷ್ಟೇ ಅಂತ ಏನಿರೋದಿಲ್ಲ, ಅಲ್ಲಿ ನಾವು ನಿಧಾನಕ್ಕೆ ಮಾಡಬೇಕಾಗುತ್ತೆ ಯೋಗಾಸನದಲ್ಲಿ. ಅದೇ ಇಲ್ಲಿ ವ್ಯಾಯಾಮಗಳನ್ನ ಪದೇ ಪದೇ ರಿಪೀಟ್ ಮಾಡ್ತಾ 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 ನಾನು ಆಗಲೇ ನೆಕ್ ರೊಟೇಷನ್ ನಾನು ತೋರಿಸಿದೆ. ಸೊ ಫಾಸ್ಟ್ ಮಾಡ್ತಾ ಹೋಗ್ತೀವಿ, ಫಾಸ್ಟ್ ಮಾಡ್ತಾ ಹೋಗ್ತೀವಿ. ಅದೇ ಯೋಗಾಸನದಲ್ಲಿ ನಿಧಾನಕ್ಕೆ ನಾವು ಮಾಡ್ತೀವಿ. ಇದಿಷ್ಟು ಯೋಗಾಸನದಲ್ಲಿ ಮತ್ತು ವ್ಯಾಯಾಮದಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳು. ಈಗ ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಕೆಲ ಶಬ್ದಗಳ ಅರ್ಥ. ಸೊ ಪ್ರಾಣಾಯಾಮ ಅಂತಂದ್ರೆ ಏನು ವಿದ್ಯಾರ್ಥಿಗಳೇ? ಪ್ರಾಣಾಯಾಮ ಅಂತಂದ್ರೆ ಉಸಿರನ್ನ ತಡೆಹಿಡಿಯುವುದೇ ಪ್ರಾಣಾಯಾಮ. ಹಾಗಾದ್ರೆ ಪ್ರಾಣಾಯಾಮಕ್ಕೆ ಯಾವ ಯಾವ ಶಬ್ದಗಳ ಅರ್ಥ ಇದೆ ಎಂದು ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಸೊ ಪ್ರಾಣಾಯಾಮದಲ್ಲಿ ನಾವು ಮೂರು ರೀತಿಯಾಗಿ ನಾವು ಪ್ರಾಣಾಯಾಮವನ್ನು ನೋಡ್ತೀವಿ. ಯಾವ್ಯಾವುದು? ಪೂರಕ, ರೇಚಕ ಮತ್ತು ಕುಂಭಕ. ಯಾವ್ದ್ರಲ್ಲಿ? ಪೂರಕ, ರೇಚಕ ಮತ್ತು ಕುಂಭಕ. ಸೊ ಈ ಮೂರು ವಿಭಾಗಗಳನ್ನ ನಾವು ನೋಡ್ತೀವಿ. ಅಂದ್ರೆ ಸೊ ಪೂರಕ ಅಂತಂದ್ರೆ ಆಮ್ಲಜನಕಯುಕ್ತ ವಾಯುವನ್ನು ಹೊರಗೆ ತೆಗೆದುಕೊಳ್ಳುವುದು. ಪೂರಕ ಅಂದ್ರೆ ಉಸಿರನ್ನ ನಾವು ಒಳಗಡೆ ತೆಗೆದುಕೊಳ್ಳುವುದು. ಅದಕ್ಕೇನು ಹೇಳ್ತಾರೆ? ಆಮ್ಲಜನಕಯುಕ್ತ ವಾಯುವನ್ನ ಒಳಗೆ ತೆಗೆದುಕೊಳ್ಳುವುದು. ನೋಡಿ, ನಾನೀಗ ಉಸಿರು ತಗೊಳ್ತೀವಲ್ಲ, ಇದಕ್ಕೆ ನಾವೆಲ್ಲ ಕರಿತೀವಿ ಪೂರಕ. ರೇಚಕ, ರೇಚಕ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್ ಯುಕ್ತ ವಾಯುವನ್ನ ಹೊರ ಹಾಕುವುದು. ನಾನೇನು ಉಸಿರನ್ನ ತಗೊಂಡಿದ್ದೆ ಅದನ್ನ ಉಸಿರನ್ನ ಬಿಡೋದಕ್ಕೆ ನಾವೇನು ಕರಿತೀವಿ? ರೇಚಕ ಅಂತೇಳಿ ನಾವು ಕರಿತೀವಿ. ಅದೇ ರೀತಿ ಕುಂಭಕ ಅಂತಂದ್ರೆ ಉಸಿರನ್ನ ತಡೆ ಹಿಡಿಯುವುದು, ಉಸಿರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ನಾವೇನು ಕರಿತೀವಿ? ಕುಂಭಕ. ಈಗ ನಾನು ಅದನ್ನ ಪೂರಕ, ರೇಚಕ ಮತ್ತು ಕುಂಭಕವನ್ನ ನಾನು ಮಾಡಿ ತೋರಿಸ್ತೀನಿ ವಿದ್ಯಾರ್ಥಿಗಳೇ. ನೋಡಿ, ಓಕೆ, ನಾನಿಲ್ಲಿ ಮೂರು ಪೂರಕ, ರೇಚಕ, ಕುಂಭಕ ನಾನು ಮಾಡಿ ತೋರಿಸಿದೆ. ಮೊದಲನೇದಾಗಿ ಇದಕ್ಕೇನಂತ ಕರಿತೀವಿ? ಪೂರಕ. ಉಸಿರನ್ನ ಬಿಡೋದಕ್ಕೆ ರೇಚಕ, ಉಸಿರನ್ನ ತಡೆಯುವುದಕ್ಕೆ ನಾವೇನಂತ ಕರಿತೀವಿ? ಕುಂಭಕ. ಇವು ಮೂರು ಪ್ರಾಣಾಯಾಮದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾದ್ರೆ ನಾವು ಪ್ರಾಣಾಯಾಮದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ, ಪ್ರಾಣಾಯಾಮವು ಅಷ್ಟಾಂಗ ಯೋಗದ 4ನೇ ಅಂಗ. ಪ್ರಾಣಾಯಾಮ ಎಂದರೆ ಪೂರಕ, ರೇಚಕ, ಕುಂಭಕಗಳ ಗಮನಪೂರ್ವಕ ಅಭ್ಯಾಸವಾಗಿದೆ. ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳನ್ನು ಸ್ಥಿರಾಸನದಲ್ಲಿ ಕುಳಿತು ಹದಗೊಳಿಸುವುದೇ ಪ್ರಾಣಾಯಾಮ ಎಂದು ಪತಂಜಲಿ ಋಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಯೋಗಾಸನ ಪಾಠಕ್ಕೆ ನಾನು ಮೊದಲೇ ಹೇಳ್ಬೇಕಾಯ್ತು ನಿಮಗೆ. ಇಲ್ಲಿ ಯೋಗಾಸನಕ್ಕೆ ಒಬ್ಬರು ಪಿತಾಮಹ ಇದ್ದಾರೆ. ಅವರ ಹೆಸರು ಏನಪ್ಪಾ ಅಂತಂದ್ರೆ ಪತಂಜಲಿ ಮಹರ್ಷಿ. ಸೊ ಇವರು ಹಲವಾರು ಯೋಗಾಸನಗಳಲ್ಲಿ ಯಾವ ಯಾವ ಆಸನಗಳು ಬರ್ತವೆ ಅನ್ನೋದನ್ನ ಇವರು ಕೈಲಿರ್ತಕ್ಕಂತಹ ವ್ಯಕ್ತಿ. ಅದಕ್ಕೆ ಇವರು ಪಿತಾಮಹ ಅಂತ ಅನ್ಸ್ಕೊಂಡಿದ್ದಾರೆ. ಇವರ ಹೆಸರು ಪತಂಜಲಿ ಮಹರ್ಷಿ ಅಂತ ಹೇಳಿದ್ರು. ಸೊ ನೋಡಿ, ಪ್ರಾಣಾಯಾಮವು ಅಷ್ಟಾಂಗ ಯೋಗದ 4ನೇ ಅಂಗ. ನಿಮಗೆ ಮುಂದೆ ಬರುತ್ತೆ ಅಷ್ಟಾಂಗ ಯೋಗ ಅವೆಲ್ಲ ಬರ್ತವೆ. ಆ ಅಷ್ಟಾಂಗ ಯೋಗದಲ್ಲಿ ಈ ಪ್ರಾಣಾಯಾಮ ಅಂತಕ್ಕಂಥದ್ದು 4ನೇ ಅಂಗ. ಪ್ರಾಣಾಯಾಮ ಅಂದ್ರೆ ಪೂರಕ, ರೇಚಕ, ಕುಂಭಕಗಳ ಗಮನಪೂರ್ವಕ ಅಭ್ಯಾಸ ಆಗಿದೆ. ನಾನು ಆಗಲೇ ಹೇಳಿದಾಗೆ
ಪೂರಕ, ರೇಚಕ, ಕುಂಭಕ ಈ ಮೂರು ಪ್ರಾಣಾಯಾಮದಲ್ಲಿ ಬಹಳಷ್ಟು ಗಮನ ಪೂರ್ವಕ ಅಭ್ಯಾಸವಾಗಿದೆ. ಇಲ್ಲಿ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳನ್ನು ಸ್ಥಿರಾಸನದಲ್ಲಿ ಕುಳಿತು ಹದಗೊಳಿಸುವುದೇ ಪ್ರಾಣಾಯಾಮ. ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ಯಾವ್ಯಾವ ಆಸನಗಳು ಬರ್ತವೆ? ನಾವು ಆರಾಮಾಗಿ ನಮ್ಮ ಏನು ದಿನನಿತ್ಯ ನಾವು ಊಟ ಮಾಡ್ತೀವಲ್ವ ಚಕ್ರಮುಖ ಹಾಕಿದ್ದು ಅದರಲ್ಲಾದ್ರೂ ನಾವು ಪ್ರಾಣಾಯಾಮ ಮಾಡಬಹುದು, ಇಲ್ಲ ವಜ್ರಾಸನದಲ್ಲಿ ನಾವು ಪ್ರಾಣಾಯಾಮ ಮಾಡಬಹುದು, ಇಲ್ಲ ಇನ್ನೊಂದು ಯಾವುದು ವಜ್ರಾಸನ, ಪದ್ಮಾಸನ ಮತ್ತೆ ಆರಾಮದಾಯಕ ನಾವೇನು ಕುತ್ಕೊಂಡು ಊಟ ಮಾಡ್ತೀವಲ್ವ ಅದರಲ್ಲಾದ್ರೂ ನಾವು ಪ್ರಾಣಾಯಾಮ ಮಾಡಬಹುದು. ಅಲ್ಲಿ ಕೊಟ್ಟಿದ್ದಾರೆ ಸ್ಥಿರಾಸನದಲ್ಲಿ ಕುಳಿತು ಹದಗೊಳಿಸುವುದೇ ಪ್ರಾಣಾಯಾಮ. ನಮಗೆ ಯಾವ ಆಸನ ಅನುಕೂಲ ಆಗುತ್ತೋ ಪ್ರಾಣಾಯಾಮ ಇದು ಅದು ವಜ್ರಾಸನ ಅಂದ್ರೆ ವಜ್ರಾಸನ, ಇನ್ನ ನನಗೆ ಆರಾಮ ಕುತ್ಕೊಂಡು ನಾನು ಉಸಿರಾಟದ ನಿಯಂತ್ರಣವನ್ನು ಮಾಡ್ತೀನಿ ಅಂತಂದ್ರೆ ಅದನ್ನ ನಾವು ಕುತ್ಕೊಂಡು ಮಾಡಬಹುದು. ಹಾಗಾದ್ರೆ ಈ ಒಂದು ಪ್ರಾಣಾಯಾಮ ಎಂದು ಪತಂಜಲಿ ಋಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಪ್ರಾಣಾಯಾಮನ ನಾವು ಯಾವ ತರ ಮಾಡಬೇಕು ಅಂತಕ್ಕಂಥದ್ದನ್ನ ಇವರು ಪತಂಜಲಿ ಮಹರ್ಷಿಯವರು ಬಹಳಷ್ಟು ಈ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಇನ್ನ ಪ್ರಾಣಾಯಾಮದ ಪರಿಣಾಮವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಗಡೆ ಹೋಗುವ ಆಮ್ಲಜನಕವು ದೇಹದ ಒಳಗೆ ಹಲವಾರು ರಾಸಾಯನಿಕ ಬದಲಾವಣೆಗಳನ್ನ ಮಾಡುತ್ತದೆ. ನೋಡಿ, ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ಉಸಿರನ್ನ ತಗೊಳ್ತೀವಿ ಮತ್ತೆ ಉಸಿರನ್ನ ಬಿಡ್ತೀವಿ. ಅಲ್ಲಿ ಆಮ್ಲಜನಕವು ದೇಹದೊಳಗೆ ಹಲವಾರು ರಾಸಾಯನಿಕ ಬದಲಾವಣೆಗಳನ್ನ ಮಾಡ್ತದೆ. ನಾವು ತಗೊಳ್ತಕ್ಕಂತಹ ಆಮ್ಲಜನಕ, ನಾವು ಬಿಡ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್, ನೋಡಿ ಮೊದಲೇ ತಿಳ್ಕೊಳ್ಬೇಕು. ನಾವು ಆಮ್ಲಜನಕವನ್ನು ತಗೊಳ್ತೀವಿ. ಎಲ್ಲಿಂದ ಬರ್ತದ ಆಮ್ಲಜನಕ? ಸಸಿಗಳಿಂದ, ಮರಗಳಿಂದ ಬರ್ತಕ್ಕಂಥ ಆಮ್ಲಜನಕವನ್ನು ತಗೊಳ್ತೀವಿ. ನಾವು ಏನ್ ಕೊಡ್ತೀವಿ? ಇಂಗಾಲದ ಡೈಆಕ್ಸೈಡ್ ಅನ್ನ ಕೊಡ್ತೀವಿ. ಹಾಗಾದ್ರೆ ನಾವು ಇಲ್ಲಿ ಪ್ರಾಣಾಯಾಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಗಡೆ ಹೋಗುವ ಆಮ್ಲಜನಕ ದೇಹದೊಳಗೆ ಹಲವಾರು ರಾಸಾಯನಿಕ ಬದಲಾವಣೆಗಳನ್ನ ಮಾಡ್ತವೆ. ನೋಡಿ, ನಾವು ತಗೊಳ್ತಕ್ಕಂತಹ ಆಮ್ಲಜನಕ ನಮ್ಮ ದೇಹದಲ್ಲಿರ್ತಕ್ಕಂಥ ಹಲವಾರು ರಾಸಾಯನಿಕ ಬದಲಾವಣೆಗಳನ್ನ ಮಾಡುತ್ತೆ. ಈ ಆಮ್ಲಜನಕ ಸೃಷ್ಟಿಯ ಎಲ್ಲ ಚಲನವಲನಗಳಿಗೂ ಪ್ರಾಣಶಕ್ತಿಯೇ ಆಧಾರ. ಸೃಷ್ಟಿಯ ಎಲ್ಲ ಚಲನವಲನಗಳಿಗೂ ಪ್ರಾಣಶಕ್ತಿಯ ಆಧಾರ. ಗಾಳಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ದೇಹದಲ್ಲಿ. ನಾವು ತಗೊಳ್ತಕ್ಕಂಥ ಗಾಳಿ ಬಹಳಷ್ಟು ಶ್ರೇಷ್ಠವಾಗಿರ್ಬೇಕು, ಬಹಳ ಪ್ಯೂರಿಫೈ ಆಗಿರ್ಬೇಕು. ಓಕೆ, ಸೊ ಹಾಗಾಗಿ ನಾನು ಹೇಳಿದ ಹಾಗೆ ಯಾವುದೇ ಎಕ್ಸರ್ಸೈಸ್ ಮಾಡಬೇಕಾದ್ರೆ, ವ್ಯಾಯಾಮಗಳನ್ನ ಮಾಡಬೇಕಾದ್ರೆ, ಯೋಗಾಸನ ಮಾಡಬೇಕಾದ್ರೆ, ಯಾವುದೋ ಪೊಲ್ಯೂಟೆಡ್ ಇರ್ತಕ್ಕಂತಹ ಪರಿಸರದಲ್ಲಿ ನಾವು ಹೋಗಿ ವ್ಯಾಯಾಮಗಳನ್ನ ಅಥವಾ ಯೋಗಾಸನ ಅಥವಾ ಪ್ರಾಣಾಯಾಮ ಮಾಡಿದ್ರೆ ನಾವು ರೋಗಗಳನ್ನ ಹಚ್ಕೊಳ್ತೀವಿ. ಅದಕ್ಕೆ ನಾವು ಮಾಡ್ತಕ್ಕಂತಹ ಎಕ್ಸರ್ಸೈಸ್ ಆಗಿರ್ಬೋದು, ನಾವು ಮಾಡ್ತಕ್ಕಂತಹ ಯೋಗಾಸನ ಆಗಿರ್ಬೋದು, ನಾವು ಮಾಡ್ತಕ್ಕಂತಹ ಪ್ರಾಣಾಯಾಮ ಆಗಿರ್ಬೋದು, ಅಲ್ಲಿನ ಪರಿಸರವನ್ನ ಬಹಳಷ್ಟು ಸ್ವಚ್ಛವಾಗಿರಬೇಕು. ಆಗಿದ್ದಾಗ ಮಾತ್ರ ಅಲ್ಲಿ ನಾವು ಮಾಡಿದಾಗ ಒಂದು ನಮ್ಮ ಆರೋಗ್ಯ ಬೆಳೆದಾಗುತ್ತೆ ಅಥವಾ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಸೃಷ್ಟಿಯ ಎಲ್ಲ ಚಲನಗಳು ಪ್ರಾಣಶಕ್ತಿಯೇ ಆಧಾರ. ಪ್ರಾಣಾಯಾಮವು ದೇಹದ ಪ್ರತಿಯೊಂದು ಭಾಗಗಳಿಗೆ ಪ್ರಾಣಶಕ್ತಿಯನ್ನು ಒದಗಿಸಲು ಮುಖ್ಯ ಪಾತ್ರ ವಹಿಸುತ್ತದೆ. ನಮ್ಮ ಏನು ಪ್ರಾಣಾಯಾಮ ಇದೆ ಅಲ್ವಾ, ಪ್ರತಿಯೊಂದು ಭಾಗಕ್ಕೆ ಇದು ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ, ಬಹಳಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ. ಪ್ರತಿಯೊಂದು ಭಾಗದಲ್ಲಿ ಪ್ರಾಣಶಕ್ತಿಯನ್ನು ಒದಗಿಸಲು ಮುಖ್ಯ ಪಾತ್ರ ವಹಿಸುತ್ತದೆ. ನೋಡಿ, ನಮ್ಮ ಪ್ರಾಣಾಯಾಮ ಪ್ರತಿಯೊಂದು ಭಾಗಗಳಿಗೆ ಪ್ರಾಣಶಕ್ತಿಯನ್ನು ಒದಗಿಸಲು ಇದು ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾದ್ರೆ ಈ ಪ್ರಾಣಾಯಾಮದ ಮಹತ್ವ ಏನು? ಯಾಕೆ ನಾವು ಪ್ರಾಣಾಯಾಮ ಮಾಡಬೇಕು? ಯಾಕೆ ನಾವು ಯೋಗಾಸನ ಮಾಡಬೇಕು? ಯಾಕೆ ನಾವು ಎಕ್ಸರ್ಸೈಸ್ ಮಾಡಬೇಕು ಅನ್ನೋದಾದ್ರೆ ಇಲ್ಲಿ ವಿದ್ಯಾರ್ಥಿಗಳೇ, ಸೊ ಮೊದಲನೇದು ಪ್ರಾಣಾಯಾಮದ ಮಹತ್ವ ಒಂದನೇದಂತೆ ನರ, ಮೆದುಳು, ಬೆನ್ನುಹುರಿ, ಹೃದಯದ ಮಾಂಸಖಂಡಗಳು ದಕ್ಷವಾಗಿ ಕಾರ್ಯನಿರ್ವಹಿಸುವುದು, ಶುದ್ಧ ರಕ್ತದಿಂದ ಅವುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಕಳಿಸುವಲ್ಲಿ ಪ್ರಾಣಾಯಾಮ ಮಹತ್ವದ ಪಾತ್ರ ವಹಿಸುತ್ತದೆ. ನೋಡಿ, ನಾವು ಮಾಡ್ತಕ್ಕಂತಹ ಪ್ರಾಣಾಯಾಮ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಇದು ರಕ್ತ ಶುದ್ಧಿಯನ್ನು ಮಾಡಲಿಕ್ಕೆ ಅನುಕೂಲಕರವಾಗ್ತದೆ. ಅದು ಯಾವ್ಯಾವ ದೇಹದ ಭಾಗಗಳು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ನರ್ವ್ ಸಿಸ್ಟಮ್, ಓಕೆ, ನರ, ಮೆದುಳು, ಬೆನ್ನುಹುರಿ, ಹೃದಯದ ಮಾಂಸಖಂಡಗಳು ದಕ್ಷವಾಗಿ ಕಾರ್ಯನಿರ್ವಹಿಸುವುದು ಮತ್ತು ಶುದ್ಧ ರಕ್ತದಿಂದ ಅವುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಕಳಿಸುವಲ್ಲಿ ಪ್ರಾಣಾಯಾಮದ ಮಹತ್ವದ ಪಾತ್ರ ವಹಿಸುತ್ತದೆ. ನಮ್ಮ ಬ್ಲಡ್ ಪ್ಯೂರಿಫೈ ಆಗಬೇಕಾದ್ರೆ ನಾವು ತಗೊಳ್ತಕ್ಕಂತಹ ಗಾಳಿಯೂ ಸಹ ಬಹಳಷ್ಟು ಶುದ್ಧವಾಗಿರಬೇಕು.
ಹಾಗಾದಾಗ ಮಾತ್ರ ನಮ್ಮ ರಕ್ತ ಏನಾಗುತ್ತೆ, ಶುದ್ಧೀಕರಣವಾಗುತ್ತೆ. ಹಾಗಾಗಿ ಪ್ರಾಣಾಯಾಮದ ಪಾತ್ರ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಎರಡನೆಯ ಮಾತು ಏನಿದೆ, ಪ್ರಾಣಾಯಾಮವು ನಾಡಿ ಶುದ್ಧಿ ಮಾಡುವುದಲ್ಲದೆ ದೇಹದ ಒಳಗಿನ ಅಂಗಗಳ ಕಾರ್ಯಕ್ಷಮತೆಯನ್ನು ಕಾಪಾಡುವಲ್ಲಿ ಸಹಕಾರಿಯಾಗುತ್ತದೆ. ತಲೆ ಸುತ್ತು ತರುವ ಕ್ಷುರಾಂಗವನ್ನು ಸಮತೋಲನಕ್ಕೆ ತಂದು ದೇಹಸ್ಥಿತಿಯನ್ನು ಸಮತೋಲನಕ್ಕೆ ತರುತ್ತದೆ. ನೋಡಿ, ಪ್ರಾಣಾಯಾಮ ಬರೇ ರಕ್ತ ಶುದ್ಧೀಕರಣ ಮಾಡೋದೊಂದೇ ಅಲ್ಲ, ನಮ್ಮ ದೇಹದಲ್ಲಿ ಸಮತೋಲನಕ್ಕೆ ತರೋದ್ರಲ್ಲಿ ಬಹಳಷ್ಟು ಪಾತ್ರ ವಹಿಸುತ್ತೆ. ಮತ್ತೆ ನಾಡಿ ಶುದ್ಧಿ ಮಾಡುವುದಲ್ಲದೆ ದೇಹದೊಳಗಿನ ಎಲ್ಲ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನ ಕಾಪಾಡುವಲ್ಲಿ ಇದು ಸಹಕಾರಿಯಾಗುತ್ತದೆ. ಇನ್ನು ಮೂರನೇದು, ಗ್ರಹಣ ಶಕ್ತಿ, ವಚನ ಶಕ್ತಿ, ಜ್ಞಾಪಕ ಶಕ್ತಿಯು ಪ್ರಾಣಾಯಾಮದಿಂದ ವೃದ್ಧಿಯಾಗುವುದು. ಮನಸ್ಸನ್ನು ದೇಹದ ಹಿಡಿತದಿಂದ ಬಿಡಿಸಿ ಬುದ್ಧಿಯನ್ನು ಪ್ರಚೋದಿಸುತ್ತದೆ. ನೋಡಿ, ನಮ್ಮ ಈ ಪ್ರಾಣಾಯಾಮ ಗ್ರಹಣ ಶಕ್ತಿ, ವಚನ ಶಕ್ತಿ ಮತ್ತು ಜ್ಞಾಪಕ ಶಕ್ತಿ. ವಚನ ಶಕ್ತಿ ಅಂತಂದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಇದು ನಮ್ಮ ಜೀರ್ಣಕ್ರಿಯೆಯಲ್ಲಿ, ಮತ್ತು ನಮ್ಮ ಜ್ಞಾಪಕ ಶಕ್ತಿ ಅದನ್ನು ಸಹ ನಮ್ಮ ಪ್ರಾಣಾಯಾಮ ಮಾಡುತ್ತೆ, ವೃದ್ಧಿಯನ್ನ ಮಾಡುತ್ತದೆ. ಇನ್ನ ಮನಸ್ಸನ್ನು ದೇಹದ ಹಿಡಿತದಿಂದ ಬಿಡಿಸಿ ಬುದ್ಧಿಯನ್ನ ಪ್ರಚೋದಿಸುತ್ತದೆ. ನೋಡಿ, ನಾವು ಯೋಗಾಸನ ಮಾಡಬೇಕಾದ್ರೆ ಬರೇ ದೇಹದ ಅಂಗಾಂಗಗಳಿಗೆ ಬೆಳವಣಿಗೆಗೆ ಮಾತ್ರ ಇದು ಸಹಕಾರಿಯಾಗಿಲ್ಲ, ನಮ್ಮ ಬುದ್ಧಿಶಕ್ತಿಯನ್ನು ಸಹ ಏನ್ ಮಾಡುತ್ತೆ, ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತದೆ. ಇನ್ನ ನಾಲ್ಕನೇದು ಏನಿರುತ್ತೆ, ಪ್ರಾಣಾಯಾಮವನ್ನು ದಿನನಿತ್ಯ ಮಾಡೋದ್ರಿಂದ ಸಾಧಕನು ಶಾಂತ ನಿರ್ಮಲ ಚಿತ್ತದವನಾಗಲು ಸಹಕಾರಿಯಾಗುತ್ತದೆ. ನಾವು ಯೋಗಾಸನ ಅಥವಾ ಪ್ರಾಣಾಯಾಮ ನಾವು ದಿನನಿತ್ಯ ಮಾಡ್ತಾ ಹೋದ್ರೆ ನಾವು ಶಾಂತ ರೀತಿಯಾಗಿರ್ತೀವಿ, ಯಾವುದೇ ಟೆನ್ಷನ್ಗೆ ಒಳಗಾಗಲ್ಲ, ಯಾವುದೇ ಸ್ಟ್ರೆಸ್ಗೆ ಒಳಗಾಗಲ್ಲ. ಹಾಗಾಗಿ ನಾವು ಶಾಂತ ರೀತಿಯಿಂದ ಇರ್ತೀವಿ. ಆಮೇಲೆ ನಿರ್ಮಲ ಚಿತ್ತದವನಾಗಲು ಸಹಕಾರಿಯಾಗ್ತದೆ. ಬಹಳ ಕ್ಲೀನ್ ಹ್ಯಾಂಡ್ ಆಗಿರ್ತೀವಿ, ಡಿಸಿಪ್ಲಿನ್ ಆಗಿರ್ತೀವಿ, ಬಹಳ ಶಾಂತ ರೀತಿಯಿಂದ ನಾವು ಜನಗಳ ಜೊತೆ ಅಥವಾ ವಿದ್ಯಾರ್ಥಿಗಳ ಜೊತೆ ವರ್ತಿಸುತ್ತೇವೆ. ಹಾಗಾಗಿ ನಿತ್ಯ ನೀವು ವಿದ್ಯಾರ್ಥಿಗಳೇ ಯೋಗಾಸನ ಮತ್ತು ಪ್ರಾಣಾಯಾಮದಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ಆದಾಗ ಮಾತ್ರ ನಿಮ್ಮ ಆರೋಗ್ಯವೂ ಸಹ ಚೆನ್ನಾಗಿ ವೃದ್ಧಿ ಆಗುತ್ತೆ, ಮತ್ತು ದೇಹದ ಬೆಳವಣಿಗೆ ವೃದ್ಧಿ ಆಗ್ತದೆ. ಆಮೇಲೆ ಜ್ಞಾಪಕ ಶಕ್ತಿ ಆಗುತ್ತೆ, ವಚನ ಶಕ್ತಿ, ಈ ತರ ಅನೇಕ ಬದಲಾವಣೆಗಳನ್ನ ಈ ಪ್ರಾಣಾಯಾಮ ತರುತ್ತದೆ. ಇನ್ನ ಐದನೆಯ ಮಾತು ಏನಂತಂದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪಡೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಹೊರಬಿಡುವ ಕ್ರಿಯೆಯನ್ನು ಪ್ರಾಣಾಯಾಮ ಮಾಡುತ್ತದೆ. ನೋಡಿ, ನಾವು ಪ್ರಾಣಾಯಾಮ ಮಾಡೋದ್ರಿಂದ ಅತಿ ಹೆಚ್ಚಿನ ನಾವು ಆಮ್ಲಜನಕವನ್ನು ಪಡ್ಕೊಳ್ತೀವಿ, ಆಕ್ಸಿಜನ್ ಅನ್ನು ನಾವು ಏನ್ ಮಾಡ್ತೀವಿ, ತಗೊಳ್ತೀವಿ. ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತೀವಿ, ನಾವು ಹೊರಗಡೆ ಬಿಡ್ತೀವಿ. ಇನ್ನ ಆರನೆಯ ಮಹತ್ವ, ತಾಳಬದ್ಧ ಹಾಗೂ ಲಯಬದ್ಧ ಉಸಿರಾಟದ ಕ್ರಿಯೆಯಿಂದ ಶರೀರ ಮತ್ತು ಮನಸ್ಸು ಚೈತನ್ಯಯುತವಾಗಿ ಮಾನಸಿಕ ಉದ್ವೇಗ, ಟೆನ್ಷನ್ ಇಂದ ಮುಕ್ತಿ ಸಿಗುತ್ತದೆ. ನಾವು ದಿನನಿತ್ಯ ಪ್ರಾಣಾಯಾಮ ಮಾಡೋದ್ರಿಂದ ಯಾವುದೇ ಟೆನ್ಷನ್ ಒಳಗಾಗಲ್ಲ, ಯಾವುದೇ ಸ್ಟ್ರೆಸ್ ಒಳಗಾಗಲ್ಲ. ಈ ತರ ನಮ್ಮ ದೇಹ ಯಾವಾಗಲೂ ಶಾಂತ ರೀತಿಯಿಂದ ಇರುತ್ತೆ, ಮತ್ತು ಶರೀರ, ನಮ್ಮ ಮನಸ್ಸು ಬಹಳಷ್ಟು ಚೈತನ್ಯಯುತವಾಗಿ ಯಾವುದೇ ರೀತಿಯಾದಂತಹ ಮಾನಸಿಕ ಉದ್ವೇಗಕ್ಕೆ ಒಳಗಾದ್ರೆ ನಾವು ಆರಾಮದಾಯಕವಾಗಿ ಆರೋಗ್ಯದಿಂದ ನಾವು ಕೂಡಿರ್ತೀವಿ ವಿದ್ಯಾರ್ಥಿಗಳೇ. ಇದಿಷ್ಟು ಪ್ರಾಣಾಯಾಮದ ಮಹತ್ವ. ಇನ್ನ ಕೊನೆಯ ಕಲಿಕಾಂಶದ್ದು, ಪ್ರಾಣಾಯಾಮಕ್ಕೆ ನಾವು ಯಾವ ಸಮಯ ಉತ್ತಮ, ಅದಕ್ಕೆ ಪೂರ್ವ ಸಿದ್ಧತೆ ಯಾವ ತರ ಇರಬೇಕು ಅನ್ನೋದನ್ನು ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಒಂದನೇ ಹೇಳುತ್ತೆ, ಸಂಜೆ ಅಥವಾ ಬೆಳಿಗ್ಗೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾದದ್ದು. ನೋಡಿ, ಮೊದಲನೇದೇನಂತೆ, ಬೆಳಿಗ್ಗೆ ಅಥವಾ ಸಂಜೆ ಮಾಡ್ತಕ್ಕಂತಹ ಪ್ರಾಣಾಯಾಮಕ್ಕೆ ಬಹಳಷ್ಟು ಯೋಗ್ಯ ಅಂತ ಹೇಳ್ತಾರೆ. ನೋಡಿ ಮಕ್ಕಳೇ, ಯಾವುದೇ ದೈಹಿಕ ಚಟುವಟಿಕೆ ತಗೊಳ್ಳಿ, ಯಾವುದೇ ಎಕ್ಸರ್ಸೈಸ್ ತಗೊಳ್ಳಿ, ಯಾವುದೇ ಯೋಗಾಸನ ತಗೊಳ್ಳಿ, ಯಾವುದೇ ಆಸನಗಳು ತಗೊಳ್ಳಿ, ಯಾವುದೇ ಪ್ರಾಣಾಯಾಮ ತಗೊಳ್ಳಿ, ಅದಕ್ಕೆ ಯೋಗ್ಯ ಯಾವುದು ಅಂತಂದ್ರೆ ಬೆಳಿಗ್ಗೆ ಮತ್ತು ಸಂಜೆ. ಈ ಎರಡು ಅವಧಿಗಳಲ್ಲಿ ನಾವು ನಮ್ಮ ದೇಹವನ್ನ ಕಾಯ್ದಿರಿಸಿಕೊಳ್ಳೋದು ಅಥವಾ ವಾರ್ಮ್ ಮಾಡೋದು ಅಥವಾ ಯೋಗಾಸನ ಮಾಡೋದು ಬಹಳಷ್ಟು ಸೂಕ್ತ ಸಮಯ. ಯಾಕೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಮಾಡಬಾರ್ದು ಅಂತಂದ್ರೆ, ಅದು ಒಳ್ಳೆಯ ಸಮಯಗಳಲ್ಲ. ಬೆಳಿಗ್ಗೆ ಬಹಳಷ್ಟು ಪ್ರಶಾಂತವಾದ
ವಾತಾವರಣ ಇರುತ್ತೆ, ಯಾವುದೇ ಗಲಾಟೆ ಇರೋದಿಲ್ಲ. ಅಂತ ಸಮಯದಲ್ಲಿ ನಾವು ಯೋಗಾಸನ ಅಥವಾ ಪ್ರಾಣಾಯಾಮ ಮಾಡೋದು ಬಹಳಷ್ಟು ಸೂಕ್ತ. ಅದೇ ರೀತಿ ಪ್ರಾಣಾಯಾಮ ನಾವು ಮಾಡಬೇಕಾದ್ರೆ ನಾವು ತಗೊಳ್ತಕ್ಕಂತಹ ಸ್ಥಳ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಯಾವುದೇ ಆಗಲಿ, ನಾವು ಮನೆ ಆಗಿರ್ಬೋದು ಅಥವಾ ಯಾವುದೇ ಹೊರಾಂಗಣ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಪರಿಸರ, ಅಲ್ಲಿ ಇರ್ತಕ್ಕಂತಹ ವಾತಾವರಣ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಯಾವ ತರ ಇರಬೇಕು ವಾತಾವರಣ ಅಂತಂದ್ರೆ ಬಹಳಷ್ಟು ಶುದ್ಧವಾಗಿರ್ಬೇಕು, ಡಿಸಿಪ್ಲಿನ್ ಆಗಿರ್ಬೇಕು. ನಾವು ಒಂದು ವೇಳೆ ಒಂದು ರೂಮಲ್ಲಿ ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ಅಲ್ಲಿ ಕಿಟಕಿಯ ವ್ಯವಸ್ಥೆ ಇರಬೇಕು ಮತ್ತು ಬೆಳಕು ಬರ್ತಾ ಇರಬೇಕು. ಈ ತರ ಇರ್ತಕ್ಕಂತಹ ರೂಮ್ಗಳನ್ನು ನಾವು ಆಯ್ಕೆ ಮಾಡಿ, ಕೊಠಡಿಗಳನ್ನು ನಾವು ಆಯ್ಕೆ ಮಾಡಿ ಪ್ರಾಣಾಯಾಮ ಮಾಡಬೇಕು. ಹಾಗಾದ್ರೆ ಯಾವ ಸಮಯ ನಾವು ಪ್ರಾಣಾಯಾಮ ಮಾಡಬೇಕು ಅಂತಂದ್ರೆ ಬೆಳಿಗ್ಗೆ ಅಥವಾ ಸಂಜೆ. ಯಾಕೆ ಬೆಳಿಗ್ಗೆ ಮತ್ತು ಸಂಜೆ? ಯಾವುದೇ ರೀತಿಯಾದಂತಹ ವೆಹಿಕಲ್ಸ್ ಅಡ್ಡಾಡೋದಿಲ್ಲ, ವೆಹಿಕಲ್ಸ್ ನ ಗಲಾಟೆ ಇರೋದಿಲ್ಲ, ಜನಜೀವನ ಇರೋದಿಲ್ಲ. ಹೀಗಾಗಿ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಾಡತಕ್ಕಂಥದ್ದು ಬಹಳಷ್ಟು ಸೂಕ್ತ ವಿದ್ಯಾರ್ಥಿಗಳಿಗೆ. ಇನ್ನ ಎರಡನೆಯ ಪೂರ್ವ ಸಿದ್ಧತೆ ಏನು ಪ್ರಾಣಾಯಾಮಕ್ಕೆ ಅಂತಂದ್ರೆ ಸೂಕ್ತವಾದ ನೆಲ ಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು. ಸೂಕ್ತವಾದ ನೆಲ ಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು. ವಿದ್ಯಾರ್ಥಿಗಳೇ, ನೀವು ಯಾವುದೇ ಯೋಗಾಸನ ಅಥವಾ ಪ್ರಾಣಾಯಾಮ ಮಾಡಬೇಕಾದ್ರೆ ಕೆಳಗಡೆ ಒಂದು ಏನಾದರೂ ಒಂದು ಹಾಸಿಗೆ, ನೆಲ ಹಾಸಿನ ಒಂದು ಹಾಸಿಗೆಯನ್ನು ಹಾಸ್ಕೊಳ್ಬೇಕು. ಈಗೆಲ್ಲ ಯೋಗ ಮ್ಯಾಟ್ಗಳು ಬಂದಿದ್ದಾವೆ. ಕೆಲವರಿಗೆ ಯೋಗ ಮ್ಯಾಟ್ ತಗೊಳ್ಳಲಿ ಶಕ್ತಿ ಇರುತ್ತೆ, ಕೆಲವರಿಗೆ ಯೋಗ ಮ್ಯಾಟ್ ತಗೊಳ್ಳಲು ಶಕ್ತಿ ಇರಲ್ಲ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವ್ದಾದ್ರು ಶಾಲ್ ಆಗಿರ್ಬೋದು ಅಥವಾ ಬೆಡ್ಶೀಟ್ ಆಗಿರ್ಬೋದು, ಈ ತರ ಒಂದು ಸಣ್ಣದಾದಂತಹ ನೆಲ ಹಾಸಿನ ಮೇಲೆ ನಾವು ಪ್ರಾಣಾಯಾಮನ ಮಾಡಬೇಕು. ಹಾಗಾದ್ರೆ ಮನೆ ನೆಲದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತಂದ್ರೆ ಅಲ್ಲಿ ಧೂಳು ಮತ್ತೆ ಕಸ ಇರುತ್ತೆ. ಹಾಗಾಗಿ ಅದು ಶ್ರೇಷ್ಠ ಅಲ್ಲ, ಅದು ಸೂಕ್ತ ಅಲ್ಲ ಪ್ರಾಣಾಯಾಮ ಮಾಡೋದಕ್ಕೆ. ಹಾಗಾಗಿ ಕೆಳಗೆ ನಾವೇನಾದ್ರೂ ಒಂದು ಹಾಸಿಗೆಯನ್ನು ಹಾಸ್ಕೊಬಿಟ್ಟು ಪ್ರಾಣಾಯಾಮ ಮಾಡಬೇಕು. ಅದು ಹಾಸಿಗೆ ಬಹಳ ಶುಭ್ರವಾಗಿರ್ಬೇಕು, ಅದು ವಾಶ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಅಂತ ಹಾಸಿಗೆನ ಮಾತ್ರ ಹಾಸ್ಬಿಟ್ಬಿಟ್ಟು ನಾವು ಯೋಗಾಸನವನ್ನ ಅಥವಾ ಪ್ರಾಣಾಯಾಮನ ಮಾಡಬೇಕಾಗುತ್ತೆ. ಇನ್ನ ಮೂರನೆಯ ಅಂಶ ಏನಿರುತ್ತಪ್ಪ ಅಂತಂದ್ರೆ ಪ್ರಾಣಾಯಾಮಕ್ಕೆ ನಾವು ಪೂರ್ವ ಸಿದ್ಧತೆ ನಾವು ಮಾಡ್ಕೊಳ್ಬೇಕಾದ್ರೆ ಮೂರನೆಯ ಅಂಶ ಮಲಮೂತ್ರ ವಿಸರ್ಜನೆ ಮಾಡಿ ನಾವು ಪ್ರಾಣಾಯಾಮ ಅಥವಾ ಯೋಗಾಸನ ಮಾಡಬೇಕು. ನೋಡಿ, ಇದು ಬಹಳಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ. ನಾವು ಯಾವುದೇ ದೈಹಿಕ ಚಟುವಟಿಕೆಗಳಿಗೆ ಭಾಗವಹಿಸಬೇಕಾದ್ರೆ ಅಥವಾ ಯಾವುದೇ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಅಥವಾ ಯಾವುದೇ ಗೇಮಿಗೆ ನಾವು ಹೋಗ್ಬೇಕಾದ್ರೆ ಅಥವಾ ಪ್ರಾಣಾಯಾಮ ಮಾಡಬೇಕಾದ್ರೆ ಅಥವಾ ಯೋಗಾಸನ ಮಾಡಬೇಕಾದ್ರೆ ನಾವು ನಮ್ಮ ಮಲಮೂತ್ರ ವಿಸರ್ಜನೆ ಮಾಡಿ ನಾವು ಆಟಕ್ಕೆ ಅಥವಾ ಯೋಗಾಸನಕ್ಕೆ ಹೋಗಬೇಕು. ಇದು ಬಹಳಷ್ಟು ಇಂಪಾರ್ಟೆನ್ಸ್ ಇದೆ ವಿದ್ಯಾರ್ಥಿಗಳೇ. ಯಾವುದೇ ಕಾರಣಕ್ಕೂ ನೀವು ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾದ್ರೆ ನೀವು ಅದನ್ನ ಮಲಮೂತ್ರ ವಿಸರ್ಜನೆ ಮಾಡಿ ಹೋಗ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅದು ಗೇಮ್ಗಳಲ್ಲಿ ಮತ್ತು ಆಟೋಟಗಳಲ್ಲಿ ನಾವು ಭಾಗವಹಿಸಿದಾಗ ಅಂತಹ ಸಮಯದಲ್ಲಿ ನಿಮ್ಗೆ ಏನಾದರೂ ಆ ತರ ಮಲಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಬಹಳಷ್ಟು ನಿಮಗೆ ಏನು ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಯಾಕಂದ್ರೆ ಬಾಡಿ ವಾರ್ಮ್ ಅಪ್, ಫುಲ್ ಬಾಡಿ ಹೀಟ್ ಆದಾಗ ನೀವು ಮಲಮೂತ್ರಕ್ಕೆ ಹೋಗೋದು ಅಷ್ಟು ಸರಿಯಲ್ಲ. ಹಾಗಾಗಿ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕಾದ್ರೆ ನಾವು ಮುಂಚೆನೆ ಎಲ್ಲ ಮುಚ್ಕೊಂಡ್ಬಿಟ್ಟು ನಾವು ಆ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಇನ್ನ ನಾಲ್ಕನೇ ದಿನದಂತೆ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದು ಬಹಳಷ್ಟು ಸೂಕ್ತ. ನೋಡಿ, ನಾವು ಎಕ್ಸರ್ಸೈಸ್ ಅನ್ನ ಅಥವಾ ಯೋಗಾಸನ ಅಥವಾ ಪ್ರಾಣಾಯಾಮ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಲೇ ಮಾಡಬೇಕು. ಯಾಕೆ ಅಂತಂದ್ರೆ ಹೊಟ್ಟೆ ತುಂಬಾ ನಾವು ಊಟ ಮಾಡಿ ಅಥವಾ ತಿಂದು ನಾವು ಮಾಡಿದ್ರೆ ಅಲ್ಲಿ ನಾವು ಕ್ಲೀನಾಗಿ ಬೆಂಡ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಆಸಕ್ತಿನೂ ಸಹ ಇರೋದಿಲ್ಲ. ನಾವು ಮಾಡಬೇಕಾದ್ರೆ ಅಲ್ಲಿ ಆಸಕ್ತಿನೂ ಇರೋದಿಲ್ಲ. ಹಾಗಾಗಿ ಫ್ಲೆಕ್ಸಿಬಲ್ ಇರೋದಿಲ್ಲ ನಮ್ಮ ಬಾಡಿ. ಹಾಗಾಗಿ ನಾವು ಖಾಲಿ ಹೊಟ್ಟೆಯಲ್ಲೇ ಅಭ್ಯಾಸ ಮಾಡುವುದು ಬಹಳಷ್ಟು ಸೂಕ್ತ ವಿದ್ಯಾರ್ಥಿಗಳು. ಇದಿಷ್ಟು ಪ್ರಾಣಾಯಾಮದಲ್ಲಿ ಬರ್ತಕ್ಕಂತಹ ಪೂರ್ವ ಸಿದ್ಧತೆ. ಇನ್ನ 5ನೇ ದಿನದಂತೆ ಊಟ ಮತ್ತು ಉಪಹಾರ ಸೇವಿಸಿದ ಸುಮಾರು 2 ಗಂಟೆಯ ನಂತರ ಅಭ್ಯಾಸದಲ್ಲಿ ನಿರತವಾಗುವುದು ಒಳ್ಳೆಯದು. ನೋಡಿ, ಇದು ಒಂದು ಹೇಳ್ತಾರೆ ಏನಂತಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಮಾಡ್ತಕ್ಕಂಥ ಸಮಯ ಬಹಳ ಸೂಕ್ತ. ಇಲ್ಲ ನಾವು ಎಕ್ಸರ್ಸೈಸ್ ಮಾಡಲೇಬೇಕು, ಇಲ್ಲ ನಾವು ಯೋಗಾಸನ ಮಾಡಲೇಬೇಕು, ಪ್ರಾಣಾಯಾಮ ಮಾಡಲೇಬೇಕು, ನಮಗೆ ಸಮಯದ ಅಭಾವ ಇದೆ ಅಂತಂದ್ರೆ ಸೊ ನಾವೇನ್ ಮಾಡಬೇಕು ಅಂತಂದ್ರೆ ಊಟ ಅಥವಾ ಉಪಹಾರ ತಿಂಡಿಯ ನಂತರ 2 ಗಂಟೆಯ ನಂತರ ನಾವು ಪ್ರಾಣಾಯಾಮ ಅಥವಾ ಯೋಗಾಸನದಲ್ಲಿ ಮಾಡೋದು ಸೂಕ್ತ. ಬಟ್ ಇದು ಒಳ್ಳೆಯದಲ್ಲ. ನಾವು ಹೇಳೋದು ಏನಪ್ಪಾ ಅಂತಂದ್ರೆ ನಾವು ಯಾವುದೇ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕಾದ್ರೆ ಬೆಳಿಗ್ಗೆ ಮತ್ತು ಸಂಜೆ ಬಹಳಷ್ಟು ಸೂಕ್ತ ಸಮಯ. ಯಾರಿಗೆ ಸಮಯದ ಅಭಾವ ಇರುತ್ತೆ, ಯಾರಿಗೆ ಟೈಮ್ ಸಿಗಲ್ಲ ಅಂತಂದ್ರೆ
ಅವರು ಈ ತರ ಮಾಡ್ಬೋದು. ಊಟದ ನಂತರ ಅಥವಾ ತಿಂಡಿಯ ನಂತರ 2 ಗಂಟೆ ನಂತರ ಅವರು ಮಾಡಬೇಕಾಗುತ್ತೆ. ಇದಿಷ್ಟು ಪ್ರಾಣಾಯಾಮದ ಪೂರ್ವ ಸಿದ್ಧತೆ. ಅದರಿಂದ ವಿದ್ಯಾರ್ಥಿಗಳೇ, ನಾವು ಪ್ರಾಣಾಯಾಮ ಅಥವಾ ಯೋಗಾಸನ ಅಥವಾ ಎಕ್ಸರ್ಸೈಸ್ ಅಥವಾ ಗೇಮ್ ಯಾವುದೇ ದೈಹಿಕ ಚಟುವಟಿಕೆ ನಾವು ಭಾಗವಹಿಸಬೇಕಾದ್ರೆ ಬೆಳಿಗ್ಗೆ ಮತ್ತು ಸಂಜೆಯ ಸಮಯ ಬಹಳಷ್ಟು ಸೂಕ್ತ. ಮತ್ತು ಯೋಗಾಸನ ನಾವು ಮಾಡಬೇಕಾದ್ರೆ, ಪ್ರಾಣಾಯಾಮ ನಾವು ಮಾಡಬೇಕಾದ್ರೆ ಅಲ್ಲಿ ನೆಲ ಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು. ಬರೇ ನೆಲದ ಮೇಲೆ ನಾವು ಮಾಡಬಾರ್ದು. ಯಾಕೆಂತಂದ್ರೆ ಧೂಳೆ ಇರುತ್ತೆ, ಕಸ ಇರುತ್ತೆ, ಡಸ್ಟ್ ಇರುತ್ತೆ. ಅದು ಮಾಡಿದ್ರೆ ಸರಿಯಾಗಲ್ಲ. ಇನ್ನ ಮೂರನೇದು, ಮಲಮೂತ್ರ ವಿಸರ್ಜನೆ ಮಾಡಿಯೇ ನಾವು ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಮತ್ತು ಖಾಲಿ ಹೊಟ್ಟೆಯಲ್ಲಿ ನಾವು ಖಾಲಿ ಹೊಟ್ಟೆಯಲ್ಲಿ ಮಾತ್ರ, ಆಮೇಲೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರನ್ನ ತಗೊಂಡ್ಬಿಟ್ಟು ನಾವು ಯೋಗಾಸನ ಅಥವಾ ಪ್ರಾಣಾಯಾಮನ ಮಾಡಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಯೋಗಾಸನದ ಅಥವಾ ಪ್ರಾಣಾಯಾಮದ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸವನ್ನು ನಾವು ತಿಳ್ಕೊಂಡ್ವಿ. ಮತ್ತು ಪ್ರಾಣಾಯಾಮ ಯಾವಾಗ ಮಾಡಬೇಕು, ಅದರ ಸಮಯ ಏನು, ಪ್ರಾಣಾಯಾಮದ ಮಹತ್ವಗಳು ಏನು, ಪ್ರಾಣಾಯಾಮದ ಪೂರ್ವ ಸಿದ್ಧತೆ ಏನು, ಇವೆಲ್ಲವೂ ಸಹ ನಾವು ತಿಳ್ಬೇಕು ವಿದ್ಯಾರ್ಥಿಗಳೇ. ಇದಿಷ್ಟು ಪಾಠದ ಒಂದು ಅಂಶಗಳು. ನಿಮಗೆ ಪಠ್ಯಪುಸ್ತಕವನ್ನ ನೀವು ಚೆನ್ನಾಗಿ ಓದಬೇಕು. ಹಾಗಾದಾಗ ಮಾತ್ರ ನಿಮಗೆ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಏನಾಗುತ್ತೆ, ಬಹಳಷ್ಟು ಈಸಿ ಆಗುತ್ತೆ, ಬಹಳ ಸುಲಭ ಆಗುತ್ತೆ. ಹಾಗಾಗಿ ನೀವು ಪಠ್ಯಪುಸ್ತಕವನ್ನ ಒಂದಲ್ಲ ಎರಡಲ್ಲ 4 ಬಾರಿ ನೀವು ಓದಿದಾಗ ಮಾತ್ರ ಅದು ನಿಮಗೆ ಏನಾಗುತ್ತೆ, ಗೊತ್ತಾಗುತ್ತೆ ಯಾವ ಪ್ರಶ್ನೆಗೆ ನಾವು ಯಾವ ಉತ್ತರವನ್ನು ಕೊಡಬೇಕು. ಅದಕ್ಕಿಂತ ಮುಂಚೆ ನಾವು ನಮ್ಮ ದೇಹದಲ್ಲಿ ಅಥವಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವು ದಿನನಿತ್ಯ ಯೋಗಾಸನ, ಪ್ರಾಣಾಯಾಮ ಆಟೋಟಗಳಲ್ಲಿ ನಾವು ಭಾಗವಹಿಸಿದಾಗ ಮಾತ್ರ ನಮ್ಮ ದೇಹವನ್ನ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮುಂದೆ ಒಂದು ಉದಾಹರಣೆ ಕೊಡ್ತೀನಿ ವಿದ್ಯಾರ್ಥಿಗಳೇ. ನಿಮ್ಮ ತಂದೆ ತಾಯಿಗಳು ಅಥವಾ ಅಜ್ಜ ಅಜ್ಜಿಗಳಿಗೆಲ್ಲ ಏನಾಗಿದೆ, ಶುಗರು, BP ಈ ತರ ಅನೇಕ ರೋಗಗಳಿಂದ ನಿಮ್ಮ ಮನೆಯಲ್ಲೇ ಅವರಿಗೆ ರೋಗದಿಂದ ಕೂಡಿರ್ತಾರೆ. ಸೊ ಅವಾಗ ಏನ್ ಮಾಡಬೇಕು, ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಏನ್ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ, ನೋಡಪ್ಪ ನಿನಗೆ ಆರೋಗ್ಯ ಈ ತರ ಆಗಿದೆ, ನೀನು ಬಹಳ ಶುಗರ್ ಇದೆ, ಬಹಳ BP ಇದೆ, ನೀನು ಚೆನ್ನಾಗಿ ಊಟ ಮಾಡಬೇಕು, ಸೊಪ್ಪು ತರಕಾರಿ ತಿನ್ಬೇಕು. ಅದಕ್ಕಿಂತ ಮುಂಚೆ ಏನ್ ಹೇಳ್ತಾರೆ, ವಾಕ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಯೋಗಾಸನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಇವೆಲ್ಲ ನೀವು ಮಾಡಿದಾಗ ಮಾತ್ರ ನಿಮ್ಮ ದೇಹವನ್ನ, ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬಹುದು. ನಾವು ಕೊಡ್ತಕ್ಕಂಥದ್ದು ಟ್ಯಾಬ್ಲೆಟ್, ಮಾತ್ರೆಗಳು ಸುಮ್ಮನೆ ನೆನಪು ಮಾತ್ರ. ನೀವು ಏನ್ ಮಾಡಬೇಕು, ವಾಕ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಯೋಗಾಸನ ಮಾಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಅದಕ್ಕೋಸ್ಕರ ಈಗ ನೀವು ಬೆಳೀತಕ್ಕಂತಹ ವಯಸ್ಸಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ನೀವು ಈಗಲಿಂದ ನೀವು ಏನ್ ಮಾಡಬೇಕು, ಆಟೋಟಗಳಲ್ಲಿ ಭಾಗವಹಿಸಬೇಕು, ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಆಗ ಮಾತ್ರ ನಾವು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ನಮಗೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು, ಏನ್ ಬೇಕಾದ್ರೂ ಗೆಲ್ಬಹುದು. ಅದು ಯಾವಾಗ ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಾವೇನಾದ್ರೂ ಸಾಧಿಸಬಹುದು, ಏನಾದ್ರೂ ಗೆಲ್ಬಹುದು. ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಹೋದ್ರೆ ನಾವೇನನ್ನು ಸಾಧಿಸಲಿಕ್ಕಾಗಲ್ಲ, ಏನಾದ್ರು ಅಚೀವ್ಮೆಂಟ್ ಸಹ ನಾವು ಮಾಡಲಿಕ್ಕೆ ಆಗಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಇಷ್ಟು ನಾನು ಪ್ರಾಣಾಯಾಮದ ವಿಧಗಳ ಬಗ್ಗೆ ಗೊತ್ತಾಯ್ತು ನಿಮಗೆ. ಪ್ರಾಣಾಯಾಮದಲ್ಲಿ ಎಷ್ಟು ಬರ್ತವೆ, ಪೂರಕ, ರೇಚಕ, ಕುಂಭಕ. ಪೂರಕ ಅಂತಂದ್ರೆ ಉಸಿರನ್ನ ತಗೊಳ್ಳೋದು, ರೇಚಕ ಅಂತಂದ್ರೆ ಉಸಿರನ್ನ ಬಿಡೋದು, ಕುಂಭಕ ಅಂತಂದ್ರೆ ಉಸಿರನ್ನ ತಡೆಯುವುದು. ಇದಿಷ್ಟು ಪ್ರಾಣಾಯಾಮದ ಮಹತ್ವ. ಇನ್ನ ಎಕ್ಸರ್ಸೈಸ್ಗಳಿಗೆ ನಾನು ಆಗಲೇ ಹೇಳಿದಾಗೆ ಅದರ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ, ಕೆಲವೊಂದು ಗೇಮ್ಗಳಿಗೆ ನಾವು ಎಕ್ಸರ್ಸೈಸ್ ಅನ್ನ ನಾವು ಮಾಡ್ತಾ ಹೋಗ್ತೀವಿ, ಅಲ್ಲಿ ರಿಪೀಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಿಧಾನಕ್ಕೆ ನಾವು ಯೋಗಾಸನ ಮಾಡ್ತೀವಿ. ಇದಿಷ್ಟು ಎಲ್ಲರಿಗೂ ಈ ಪಾಠ ಆಗಿದೆ ಅಂತ ತಿಳ್ಕೊಳ್ತೀನಿ. ಇನ್ನು 4-5 ದಿವಸ ನಮಗೆ ನೀವು ನೋಟ್ಸ್ ಅನ್ನ ಬರೆದು ವಾಟ್ಸ್ಆಪ್ ಗ್ರೂಪ್ಗೆ ಸೆಂಡ್ ಮಾಡಬೇಕು. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ.